ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಇದು ಯೂಟ್ಯೂಬ್ಗೆ ನಂದು ಫಸ್ಟ್ ವೀಡಿಯೋ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮದೊಂದು ಲೈಕ್ ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಎನರ್ಜಿ ಕೊಡುತ್ತೆ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕಬ್ಬೆ ಬೆಟ್ಟ ಅಂತ, ಅದು ನಮ್ಮ ಮನೆ ಹತ್ರನೇ ಇರೋದು. ಇವತ್ತು ವೀಕೆಂಡ್ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒಂದು ಪ್ಲೇಸ್ ಬರುತ್ತೆ ಚೇನಹಳ್ಳಿಯಿಂದ ರೈಟ್ ತೊಗೋಬೇಕು. ಕಬ್ಬೆ ಹಿಲ್ಸ್ ಮತ್ತು ಚೇಲವರಕ್ಕೆ ಹೋಗೋರಿದ್ರೆ ತೋರಿಸ್ಕೊಡ್ತೀನಿ ಎಲ್ಲಿಂದ ಅಂತ. ಸೊ ಇಲ್ಲಿಂದ ರೈಟ್ ತಗೋಬೇಕಾಗುತ್ತೆ. ಹಿಂಗೆ ರೈಟ್ ತಗೊಂಡ್ರೆ ನಾವು ಸೀದಾ ಕಬ್ಬೆ ಹಿಲ್ಸ್ಗೆ ಹೋಗ್ತೀವಿ. ಸೊ ಫೈನಲ್ ಇವಾಗ ಟಾಪಿಕ್ ಬಂದಾಯಿತು. ಸೊ ಇಲ್ಲಿ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೋದು, ತೊಂದರೆ ಇಲ್ಲ, ನಾನು ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಬೈಕ್ಸ್ ಆಲ್ಮೋಸ್ಟ್ ಕ್ಯಾರಿ ಮಾಡಿದ್ದಾರೆ. ಸೊ ಹೋಗ್ತಾನ ಗೊತ್ತಿಲ್ಲ ಯಾವ ಕಡೆ ಹೋಗ್ತಾನೆ ಅಂತ. ಸೊ ಬೈಕ್ನ ಇಲ್ಲೇ ನಿಲ್ಲಿಸ್ಬಿಡುವ. ಸೊ ದಿಸ್ ಈಸ್ ಕ್ವೈಟ್ ಸೇಫ್. ಸೊ ಇದು ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದೇ ಕಬ್ಬೆ ಬೆಟ್ಟ. ಸೊ ನಾನು ಇದು ಅಪೋಸಿಟ್ ಡೈರೆಕ್ಷನ್ ಹತ್ತಾನ ಅಂದ್ಕೊಂಡಿದ್ದೀನಿ. ಸೊ ಅದು ಈ ಕಡೆ ಬರುತ್ತೆ, ಹಿಂಗೆ ಹೋಗಿ ಆ ಕಡೆಯಿಂದ ಹೋಗಬೇಕು. ಸೊ ಇದು ತುಂಬ ಸರಿ ಹತ್ಬಿಟ್ಟಿದ್ದೀನಿ. ಇದೊಂದೇ ಟಫ್ ಇರೋದು. ಇದು ಅಲ್ಲಿ ಟಾಪ್ ಕಾಣಿಸ್ತಿದ್ದಲ್ಲ, ಅದಾದಮೇಲೆ ಫುಲ್ ಫ್ಲ್ಯಾಟ್ ಏರಿಯಾ, ಅಲ್ಲಿ ತನಕ ಮಾತ್ರ ಕಷ್ಟ ಆಗುತ್ತೆ ಅಷ್ಟೇ. ಈ ಕಡೆ ನಾನು ಟ್ರೈ ಮಾಡಿದೆ ಇದುವರೆಗೂ, ನೋಡೋಣ ಇವಾಗ. ಬಟ್ ಗಾಡಿ ನೆರಳು ನಿಲ್ಲಿಸ್ಬೇಕಂತ ನೋಡ್ತಾ ಇದ್ದೀನಿ. ಇಲ್ಲಿ ನೆರಳು ಇಲ್ಲ ಗುರು, ಎಲ್ಲ ಬಿಸಿಲಿದೆ. ಬರೋ ತನಕ ಏನಾಗುತ್ತೆ ಸೊ ನೋಡೋಣ. ಸೊ ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಬ್ಬೆ ಹಿಲ್ಸ್ಗೆ ಅದು ಬೇರೆ ರೋಡಿಂದ ಹೋಗ್ತಾಯಿದ್ದೀನಿ ಆಯಿತಾ ನಾನು. ಸೊ ಎವ್ರಿ ಟೈಮ್ ಸ್ಟ್ರೈಟ್ ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿಬಿಟ್ಟು, ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಆ ಕಡೆಯಿಂದ ಹತ್ತುತ್ತಾ ಇದೆ. ಸೊ ಹಂಗೆ ಬರಬೇಕು, ಆ ಕಡೆ ಬರಬೇಕು, ಇಲ್ಲಿಂದ ಹತ್ತುತ್ತದೆ. ಬಟ್ ಇವತ್ತು ಒಂದು ಬೇರೆ ರೂಟ್ ಇದೆ ಇದು. ಮತ್ತು ನನಗೆ ಅಲ್ಲಿಗೆ ಹೋಗ್ಬೇಕಂತ ಸಖತ್ ಆಸೆ ಇತ್ತು. ಅಲ್ಲಿ ಟಾಪ್ ಕಾಣಿಸ್ತಿದೆಯಲ್ಲ, ಬಟ್ ಇವಾಗ ಅಲ್ಲಿಗೆ ರೀಚ್ ಆಗೋಕ್ಕಾಗಲ್ಲ, ಯಾಕಂದರೆ ತುಂಬ ಡಿಫಿಕಲ್ಟ್ ಇದೆ ಹತ್ತಬೇಕಂದ್ರೆ. ಬಟ್ ಈ ಟೈಮು. ಸೊ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ವಾಟರ್ ಬ್ರೇಕ್ ತಗೊಂಡು ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಮೇಲೆ ತನಕ ಹೋಗ್ಬೋದು ಅಂತ. ಈಗಲೇ ಸುಸ್ತಾಗ್ತಿದೆ ಸಿಕ್ಕಾಪಟ್ಟೆ. ಅಂದರೆ ಸೋಲೋ ಅಲ್ವಾ, ಜೊತೇಲಿ ಯಾರಾದಿದ್ದರೆ ಮಾತಾಡ್ಕೊಂಡು ಹತ್ಬಿಡ್ಬೋದು. ಸೊ ಸೋಲೋ ಹತ್ತೋದಂದರೆ ಸ್ವಲ್ಪ ಕಷ್ಟನೇ. ಇಲ್ಲಿ ಎನಿವೇ ನೋಡುವ. ಅಂದರೆ ಇವಾಗ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹತ್ತಿದ್ದೀನಿ ಅಷ್ಟೇ, ಸಿಂಪಲ್. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ಲ, ಇವಾಗ ಆಗಿದೆ ಅಂದರೆ ನೆಕ್ಸ್ಟ್ ಟೈಮ್. ಅಂದರೆ ಮನೆಯಿಂದನೇ ಹೊರಡೋಗಿನೇ 11:30 ಆಗಿತ್ತು. ಸೊ ಅದು ಇಟ್ಸ್ ನಾಟ್ ಅ ರೈಟ್ ಟೈಮ್ ಟು ಟ್ರೆಕ್ ಅಲ್ಲ. ಟ್ರೆಕ್ಕಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಒಂದು 7:30, 8ಗೆಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಆ ಟೈಮಿಗೆ ಸ್ಟಾರ್ಟ್ ಮಾಡಿದ್ರೆ ಡೆಸ್ಟಿನೇಷನ್ ಈಸಿಯಾಗಿ ರೀಚ್ ಮಾಡ್ಬೋದು. ಇದು ತುಂಬಾ ಕಷ್ಟ ಅಂತ ಸೊ ಒಂದು ಟ್ರೆಕ್ಕದೊಂದು ಅರ್ಧ ಆಯ್ತು ಅಂತಲೇ ಹೇಳ್ಬೋದು ಅಷ್ಟೇ, ಪೂರ್ತಿ ಆಗಿಲ್ಲ, ಅದು ಅರ್ಧ ಭಾಗ ಆಗಿರೋದು. ಸೊ ನಾನು ಬಂದಿರೋದು ಅಲ್ಲಿಂದ. ಸೊ ಅಲ್ಲಿ ಕೆಳಗಡೆ ಒಂದು ಲೈನ್ ಕಾಣಿಸ್ತಿದಲ್ಲ,
ಸೊ ಅಲ್ಲಿಂದ ಹಿಂಗೆ ಬಂದೆ. ಸೊ ಇನ್ನು ಅಲ್ಲಿಗೆ ಹೋಗ್ಬೇಕು ನಾನು, ಅದು ಆಚೆ ಕಡೆ. ಸೊ ನೋಡೋಣ ಆಗುತ್ತಾ ನನ್ನ ಕೈಲಿ ಅಂತ. ಸೊ ಎನರ್ಜಿ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ಯೂಟ್ಯೂಬ್ಗೆ ಫಸ್ಟ್ ವೀಡಿಯೋನೇ ಇಷ್ಟೊಂದು ರಿಸ್ಕ್ ತಗೊಂಡು ಮಾಡಿರೋದು, ಸ್ಯಾಟಿಸ್ಫೈ ಇದೆ. ಸೊ ದಯವಿಟ್ಟು ಗೈಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮದು ಒಂದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ನನಗೆ ಒಂದು ಏನು ಹೇಳೋದು, ಒಂದು ಪ್ರೇರಣೆ ಸಿಗ್ದಂಗೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಬನ್ನಿ ಮುಂದೆ ಹೋಗುವ. ಸ್ವಲ್ಪ ಇಲ್ಲ ಅಂದ್ರೆ ಬಿದ್ದೋಗ್ತಿದ್ದೆ ಇವಾಗ. ಸೊ ಇನ್ನೇನು ಸ್ವಲ್ಪ ಬಾಕಿ ಇದೆ ಹತ್ತಕ್ಕೆ, ಆಲ್ಮೋಸ್ಟ್ ಹತ್ತಿ ಆಯಿತು. ಸೊ ಅಲ್ಲಿ ನೋಡಿ, ಅದ್ರ ಮೇಲೆ ಹೋದರೆ ಆಲ್ಮೋಸ್ಟ್ ಕವರ್ ಆದಂಗೆ ಆಗುತ್ತೆ. ಸೊ ನಾನು ಬಂದಿರೋದು ನೋಡಿ ಎಲ್ಲಿಂದ ಅಂತ, ಅಲ್ಲಿಂದ ಬಂದಿರೋದು. ಸಖತ್ ಈಸಿ ಅಂತ ಏನಿಲ್ಲ, ಅಂದರೆ ತುಂಬ ಜಾರುತ್ತೆ. ನೀವು ಬರೋರು ಶೂಸೆಲ್ಲ ಒಳ್ಳೆ ಗ್ರಿಪ್ಪಿರೋ ಶೂಸ್ ಹಾಕೊಬನ್ನಿ. ಯಾಕಂದರೆ ನಾನು ನಾರ್ಮಲಾಗಿ ಸ್ನೀಕರ್ಸ್ ಹಾಕೊಂಡ್ಬಂದ್ಬಿಟ್ಟೆ, ನಂಗೆ ಐಡಿಯಾ ಇರಲಿಲ್ಲ ಇಲ್ಲಿ ಹತ್ತೀನಿ ಅಂತ. ಸೊ ಇಲ್ಲಿಗೆ ಬಂದಮೇಲೆ ಹತ್ತೋಣ ಅಂತ ಒಂದು ಡಿಸಿಷನ್ ತಗೊಂಡಿದ್ದು, ಹತ್ತಿದ್ದು ಅಷ್ಟೇ. ಹತ್ತೋದೆಗೂ ಹತ್ಬಿಟ್ಟಿದ್ದೀನಿ. ಈಗ ಇಳಿಯೋಕ್ಕೆ ನಂಗೆ ಭಯ ಆಗ್ತಿದೆ, ಯಾಕಂದರೆ ಜಾರಿ ಬಿದ್ದ ಅಂದರೆ ಎಲ್ಲೋ ಇರ್ತೀನಿ ನಾನು ಸೀರಿಯಸ್ಲಿ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ. ನೋಡೋಣ, ಇಷ್ಟು ಬಂದಿದ್ದೀನಿ, ಮೇಲ್ಗಡೆ ಬಂದುಬಿಟ್ಟು ನೋಡಿ ಮುಗಿಸ್ಕೊಂಡು ಒಂದು ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಸೊ ಇಲ್ಲಿ ಓಪನ್ ಸ್ಪೇಸ್ ಇರೋದ್ರಿಂದ ಟೈಮ್ ಲ್ಯಾಪ್ಸ್ ಸಕ್ಕತ್ತಾಗಿ ಬರುತ್ತೆ. ಟೈಮ್ ಲ್ಯಾಪ್ಸ್ ಮಾಡಿ ನಾನು ರಿಟರ್ನ್ ಹೋಗ್ತೀನಿ. ಕಮಾನ್ ಗೈಸ್. ಸೊ ಫೈನಲಿ ಟಾಪಿಗೆ ಬಂದಾಯಿತು. ಸೊ ಕೆಳಗಡೆಲ್ಲ ಹೋಗುತ್ತೆ, ನೋಡೋಣ. ಇದು ಟ್ರೆಕ್ಕಿಂಗ್ ಅಷ್ಟೇನು ಈಸಿಯಾಗಿ ಇರಲಿಲ್ಲ, ತುಂಬ ಟಫ್ ಇತ್ತು. ನೋಡಿ ಹೆಂಗೆ ಜಾರ್ತಾ ಇದೆ ಇಲ್ಲೆಲ್ಲ ಅಂತ. ಹೋಗುವಾಗ ಇರೋದು ಹಬ್ಬ.